ನಮಸ್ಕಾರ, ಶುಭೋದಯ. ಸ್ವಾಸ್ಥ್ಯಕ್ಕಾಗಿ ಯೋಗ ಕಾರ್ಯಕ್ರಮಕ್ಕೆ ಸ್ವಾಗತ. ಯೋಗನ ಎಷ್ಟೊಂದು ವಿಧದಲ್ಲಿ ಮಾಡ್ಬೋದು ನಾವು. ಕೆಲವರು ಹೇಳ್ತಾರೆ ಇವಾಗ ಡಿಫ್ರೆಂಟ್ ಸ್ಟೈಲ್ಸ್ ಆಫ್ ಯೋಗ ಬಂದಿದೆ. ಈಗ ಕೆಲವರು ಚೇರ್ ಯೂಸ್ ಮಾಡಿ ಯೋಗ ಮಾಡಬೇಕು ಅಂತ ಹೇಳ್ಕೊಡ್ತಾರೆ. ಇಂದಿನ ಸಂಚಿಕೆ ಅದನ್ನು ಹೇಳ್ಕೊಡ್ತೀವಿ ನಾವು. ಈ ಒಂದು ಸಂಚಿಕೆಯಲ್ಲಿ ಹಗ್ಗ, ನಿಮ್ಮ ಒಂದು ಗೋಡೆಗೆ ಹಗ್ಗ ಕಟ್ಟಿ ಹಗ್ಗದ ಮೂಲಕ ಹೇಗೆ ಯೋಗಾಭ್ಯಾಸ ಮಾಡ್ಬೋದು ಅನ್ನೋದನ್ನು ತಿಳ್ಕೊಳ್ಳೋಣ. ಈ ಹಗ್ಗ ಕಟ್ಟಿ ಅದನ್ನು ಮಾಡೋದ್ರಿಂದ ನಿಮ್ಮ ಒಂದು ಗ್ರಾವಿಟಿ ಅಂತೀವಿ, ಗುರುತ್ವಾಕರ್ಷಣೆ, ಅದು ನಿಮ್ಮ ಪ್ರತಿರೋಧವಾಗಿ ಈ ಒಂದು ಅಭ್ಯಾಸ ಮಾಡ್ತೀವಿ. ಅದರಿಂದ ನಿಮ್ಮ ದೇಹ ಹೆಚ್ಚಾಗಿ ಸಾಮಾನ್ಯ ಯೋಗಾಭ್ಯಾಸಕ್ಕಿಂತ ದೇಹ ಹೆಚ್ಚಾಗಿ ಓಪನ್ ಆಗುತ್ತೆ, ಅಥವಾ ಎದೆ ಹುಪ್ಪಿಸುತ್ತೆ, ಅಥವಾ ನಿಮ್ಮ ದೇಹಗಳ ಕೀಲುಗಳೇನಿದೆ ಅದು ಸ್ಪ್ರೆಡ್ ಆಗುತ್ತೆ. ಸಾಮಾನ್ಯ ಯೋಗಕ್ಕಿಂತ ಹೆಚ್ಚಾಗಿ ಸ್ಪ್ರೆಡ್ ಆಗುತ್ತೆ. ಆ ಸ್ಪ್ರೆಡ್ ಆಗೋದ್ರಿಂದ ನಿಮ್ಮ ಕೀಲುಗಳಲ್ಲಿ ಇರುವ ಒಂದು ನೋವು ಅಥವಾ ಒತ್ತಡ ಕಡಿಮೆ ಆಗೋಕ್ಕೆ ಸಾಕಷ್ಟು ಪ್ರಮುಖವಾಗಿ ಹೆಲ್ಪ್ ಮಾಡುತ್ತೆ. ಈ ಸಂಚಿಕೆಯಲ್ಲಿ ಹಗ್ಗದಿಂದ ಯಾವ್ಯಾವ ಥರ ಯೋಗಾಭ್ಯಾಸ ಮಾಡ್ಬೋದು, ಮತ್ತು ಅದರಿಂದ ಆಗೋವಂಥ ಒಂದು ಅನುಕೂಲಗಳು ಅಥವಾ ಅದರದ್ದು ಬೆನಿಫಿಟ್ಸು ಅಥವಾ ಪ್ರತಿಕೂಲಗಳು ತಿಳ್ಕೊಳ್ಳೋಣ. ಹೇಗೆ ಮಾಡಬೇಕು, ಯಾರು ಮಾಡಬೇಕು ಅನ್ನೋದ್ರ ಬಗ್ಗೆ ಡೀಟೇಲಾಗಿ ಅರ್ಥ ಮಾಡ್ಕೊಳ್ಳೋಣ ಈ ಸಂಚಿಕೆಯಲ್ಲಿ. ಹಗ್ಗದ ಸಹಾಯದಿಂದ ಕೆಲವು ಆಸನಗಳನ್ನು ತಿಳಿದುಕೊಳ್ಳೋಣ ಬನ್ನಿ. ಗೋಡೆಯ ಬಳಿ ನಿಂತು ಎರಡೂ ಕೈಗಳಲ್ಲಿ ಹಗ್ಗಗಳನ್ನು ಹಿಡಿದುಕೊಳ್ಳಿ. ನೀವು ಹಗ್ಗದ ಪ್ರತಿರೋಧವನ್ನು ಅನುಭವಿಸುವವರೆಗೆ ಮುಂದಕ್ಕೆ ನಡೆಯಿರಿ. ಮುಂದೆ ಬಂದ ನಂತರ ನಿಮ್ಮ ಪಾದಗಳನ್ನು ಒಂದು ಪಾದದ ಅಂತರದಲ್ಲಿ ಇರಿಸಿ. ಪಾದಗಳ ಹೊರಹಂಚನ್ನು ಸಮಾನಾಂತರವಾಗಿ ಇರಿಸಬೇಕು. ನಿಮ್ಮ ಕಾಲ್ಬೆರಳುಗಳನ್ನು ಮುಂದಕ್ಕೆ ಚಾಚಿ ನಿಮ್ಮ ಹಿಮ್ಮಡಿಗಳನ್ನು ಒತ್ತಿರಿ. ಇಡೀ ದೇಹದ ತೂಕವನ್ನು ಹಗ್ಗಗಳ ಮೇಲೆ ತೆಗೆದುಕೊಳ್ಳಿ. ಭುಜಗಳನ್ನು ಹೊರಕ್ಕೆ ತಿರುಗಿಸಿ. 1-2 ನಿಮಿಷಗಳ ಕಾಲ ಈ ಆಸನದಲ್ಲಿ ಇದ್ದು ನಿಮ್ಮ ಉಸಿರಾಟವನ್ನು ಗಮನಿಸಿ. ಈ ಆಸನದಿಂದ ಆಗುವಂತಹ ಪ್ರಯೋಜನಗಳು ಹೀಗಿವೆ. ಎದೆಯನ್ನು ತೆರೆಯುತ್ತದೆ ಮತ್ತು ಉಸಿರಾಟವನ್ನು ಸುಧಾರಿಸುತ್ತದೆ. ಕುತ್ತಿಗೆ ಮತ್ತು ಭುಜದ ಸ್ನಾಯುಗಳಲ್ಲಿನ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ವಿಶೇಷ ಸೂಚನೆ: ಫ್ರೋಜನ್ ಶೋಲ್ಡರ್ ಇರುವವರಿಗೆ ಈ ಅಭ್ಯಾಸ ಮಾಡಲು ಕಷ್ಟವಾಗುತ್ತದೆ. ಅಭ್ಯಾಸ ನಿಲ್ಲಿಸಲು ನಿಧಾನವಾಗಿ ಹಿಂದಕ್ಕೆ ಹೋಗಿ ಹಗ್ಗವನ್ನು ಕೆಳಗಿಳಿಸಿ ತಾಡಾಸನ ಸ್ಥಿತಿಗೆ ಬನ್ನಿ. ಹಗ್ಗದಿಂದ ಉಪಯೋಗ ಮಾಡುವಂತಹ ಎರಡನೇ ಆಸನದ ಬಗ್ಗೆ ತಿಳಿದುಕೊಳ್ಳೋಣ. ಗೋಡೆಯ ಬಳಿ ನಿಂತು ಎರಡೂ ಕೈಗಳಲ್ಲಿ ಹಗ್ಗಗಳನ್ನು ಹಿಡಿದುಕೊಳ್ಳಿ. ನೀವು ಹಗ್ಗದ ಪ್ರತಿರೋಧವನ್ನು ಅನುಭವಿಸುವವರೆಗೆ ಮುಂದಕ್ಕೆ ನಡೆಯಿರಿ. ಇಡೀ ದೇಹದ ತೂಕವನ್ನು ಹಗ್ಗಗಳ ಮೇಲೆ ತೆಗೆದುಕೊಂಡು ಒಂದೊಂದೇ ಪಾದಗಳನ್ನು ಹಿಂದಕ್ಕೆ ತೆಗೆದುಕೊಂಡು ಹೋಗಿ ಗೋಡೆಯ ಮೇಲೆ ಇರಿಸಿ. ನಿಮ್ಮ ಪಾದಗಳನ್ನು ಒಂದು ಪಾದದ ಅಂತರದಲ್ಲಿ ಇರಿಸಿ. ನಿಮ್ಮ ಹಿಮ್ಮಡಿಗಳನ್ನು ಒತ್ತಿರಿ. ಉಸಿರು ತೆಗೆದುಕೊಳ್ಳುತ್ತಾ ನಿಮ್ಮ ಎದೆಯನ್ನು ಹುಬ್ಬಿಸಿ ಪೃಷ್ಠವನ್ನು ಕೆಳಗಿಳಿಸಿ. ಉಸಿರು ಬಿಡುತ್ತಾ ನಿಮ್ಮ ಪೃಷ್ಠವನ್ನು ಮೇಲಕ್ಕೆ ತೆಗೆದುಕೊಂಡು ಹೋಗಿ ಎದೆಯನ್ನು ನಿಮ್ಮ ತೊಡೆಯ ಹತ್ತಿರ ತೆಗೆದುಕೊಳ್ಳಿ. ಈ ಅಭ್ಯಾಸ ಮಾಡುವಾಗ ಭುಜದ ಚಲನೆಯನ್ನು ಗಮನಿಸಿ. ಈ ಅಭ್ಯಾಸವನ್ನು 10 ಬಾರಿ ಮುಂದುವರಿಸಿ. ಈ ಅಭ್ಯಾಸದಿಂದಾಗುವಂತಹ ಪ್ರಯೋಜನಗಳು ಹೀಗಿವೆ. ಬೆನ್ನು ಮೂಳೆಯನ್ನು ಸಂಪೂರ್ಣವಾಗಿ ವಿಸ್ತರಿಸುತ್ತದೆ. ಹೊಟ್ಟೆಯ ಭಾಗವನ್ನು ಉತ್ತೇಜಿಸುತ್ತದೆ. ಬೆನ್ನು ನೋವು, ಫ್ರೋಜನ್ ಶೋಲ್ಡರ್ ಇರುವವರು ಈ ಅಭ್ಯಾಸವನ್ನು ಮಾಡಬಾರದು. ಅಭ್ಯಾಸ ನಿಲ್ಲಿಸಲು ನಿಧಾನವಾಗಿ ಮೊದಲು ಮುಂದಕ್ಕೆ ಹೋಗಿ ನಂತರ ಹಿಂದಕ್ಕೆ ನಡೆದು ಹಗ್ಗವನ್ನು ಕೆಳಗಿಳಿಸಿ ತಾಡಾಸನ ಸ್ಥಿತಿಗೆ ಬನ್ನಿ. ಮೂರನೆಯ ವಿಧಾನ: ಗೋಡೆಯ ಮುಂದೆ ನಿಂತು ನಿಮ್ಮ ತಲೆಯ ಮೇಲೆ ಎರಡೂ ಕೈಗಳಲ್ಲಿ ಹಗ್ಗಗಳನ್ನು ಹಿಡಿದುಕೊಳ್ಳಿ. ನಿಧಾನವಾಗಿ ಜಾರುತ್ತಾ ಕೆಳಗೆ ಬನ್ನಿ.
ನಿಮ್ಮ ಪಾದವನ್ನು ಒಂದು ಪಾದದ ಅಂತರದಲ್ಲಿ ಗೋಡೆಯ ಮೇಲೆ ಇಟ್ಟುಕೊಳ್ಳಿ. 1-2 ನಿಮಿಷಗಳ ಕಾಲ ಈ ಅಭ್ಯಾಸದಲ್ಲಿ ಇದ್ದು ನಿಮ್ಮ ಉಸಿರಾಟವನ್ನು ಗಮನಿಸಿ. ಇದರಿಂದಾಗುವ ಪ್ರಯೋಜನಗಳು: ಬೆನ್ನು ಮೂಳೆಯನ್ನು ವಿಸ್ತರಿಸುತ್ತದೆ, ಎದೆ ಮತ್ತು ಕಿಬ್ಬೊಟ್ಟೆಯ ಪ್ರದೇಶವನ್ನು ಹಿಗ್ಗಿಸುತ್ತದೆ. ಫ್ರೋಜನ್ ಶೋಲ್ಡರ್ ಇರುವವರು ಈ ಅಭ್ಯಾಸವನ್ನು ಮಾಡಬಾರದು. ಈ ಅಭ್ಯಾಸವನ್ನು ನಿಲ್ಲಿಸಲು ಕಾಲುಗಳನ್ನು ಮುಂದೆ ತೆಗೆದುಕೊಂಡು ಸಹಜ ಸ್ಥಿತಿಗೆ ಬನ್ನಿ. ಮುಂದಿನ ವಿಧಾನ: ಈ ಅಭ್ಯಾಸಕ್ಕಾಗಿ ಹಗ್ಗವನ್ನು ಈ ರೀತಿ ಬಳಸಬೇಕು. ದೇಹದ ಬಲಭಾಗವನ್ನು ಗೋಡೆಯ ಹತ್ತಿರ ಇರುವ ಹಾಗೆ ಗೋಡೆ ಪಕ್ಕದಲ್ಲಿದ್ದು ನಿಂತುಕೊಳ್ಳಿ. ನಿಮ್ಮ ಎಡಗೈಯನ್ನು ನಿಮ್ಮ ತಲೆಯ ಮೇಲೆ ತೆಗೆದುಕೊಂಡು ಎಡಗೈಯಿಂದ ಹಗ್ಗವನ್ನು ಹಿಡಿದುಕೊಳ್ಳಿ. ಉಸಿರು ಬಿಡುತ್ತಾ ಕೆಳಗೆ ಬನ್ನಿ. 1-2 ನಿಮಿಷಗಳ ಕಾಲ ಈ ಅಭ್ಯಾಸದಲ್ಲಿ ಇದ್ದು ನಿಮ್ಮ ಉಸಿರಾಟವನ್ನು ಗಮನಿಸಿ. ಈ ಆಸನವು ಎಡಭಾಗವನ್ನು ಸಂಪೂರ್ಣವಾಗಿ ವಿಸ್ತರಿಸುತ್ತದೆ. ಉಸಿರು ತೆಗೆದುಕೊಳ್ಳುತ್ತಾ ಸಹಜ ಸ್ಥಿತಿಗೆ ಬನ್ನಿ. ಇನ್ನೊಂದು ಬದಿಯಲ್ಲಿ ಈ ಅಭ್ಯಾಸವನ್ನು ಪುನರಾವರ್ತಿಸಿಕೊಳ್ಳಿ. ದೇಹದ ಎಡಭಾಗವನ್ನು ಗೋಡೆಯ ಹತ್ತಿರ ಇರುವ ಹಾಗೆ ಗೋಡೆ ಪಕ್ಕದಲ್ಲಿ ನಿಂತುಕೊಳ್ಳಿ. ನಿಮ್ಮ ಬಲಗೈಯನ್ನು ನಿಮ್ಮ ತಲೆಯ ಮೇಲೆ ತೆಗೆದುಕೊಂಡು ಬಲಗೈಯಿಂದ ಹಗ್ಗವನ್ನು ಹಿಡಿದುಕೊಳ್ಳಿ. ಉಸಿರು ಬಿಡುತ್ತಾ ಕೆಳಗೆ ಬನ್ನಿ. 1-2 ನಿಮಿಷಗಳ ಕಾಲ ಈ ಅಭ್ಯಾಸದಲ್ಲಿ ಇದ್ದು ನಿಮ್ಮ ಉಸಿರಾಟವನ್ನು ಗಮನಿಸಿ. ಆಸನವು ಬಲಭಾಗವನ್ನು ಸಂಪೂರ್ಣವಾಗಿ ವಿಸ್ತರಿಸುತ್ತದೆ. ಉಸಿರು ತೆಗೆದುಕೊಳ್ಳುತ್ತಾ ಸಹಜ ಸ್ಥಿತಿಗೆ ಬನ್ನಿ. ಮುಂದಿನ ವಿಧ: ಹಗ್ಗದ ಸಹಾಯದಿಂದ ಶಿರಸಾಸನವನ್ನು ಹೇಗೆ ಮಾಡುವುದೆಂದು ತಿಳಿದುಕೊಳ್ಳೋಣ. ಈ ಅಭ್ಯಾಸಕ್ಕಾಗಿ ಹಗ್ಗವನ್ನು ಈ ರೀತಿ ಬಳಸಬೇಕು. ಗೋಡೆಗೆ ಮುಖವಾಗಿ ನಿಂತು ಹಗ್ಗವನ್ನು ಹಿಡಿದು ನಿಧಾನವಾಗಿ ಗೋಡೆಯ ಹತ್ತಿರ ಬಂದು ಗೋಡೆಯ ಮೇಲೆ ಚಲಿಸುತ್ತಾ ಕಾಲುಗಳನ್ನು ಮೇಲೆತ್ತಿ ತಲೆ ಭಾಗವನ್ನು ಕೆಳಗೆ ತನ್ನಿ. 1 ನಿಮಿಷಗಳ ಕಾಲ ಈ ಅಭ್ಯಾಸದಲ್ಲಿ ಇದ್ದು ನಿಮ್ಮ ಉಸಿರಾಟವನ್ನು ಗಮನಿಸಿ. ಈ ಆಸನದಿಂದಾಗುವಂತಹ ಪ್ರಯೋಜನಗಳು ಹೀಗಿವೆ: ಈ ಬಗೆಯ ಶೀರ್ಷಾಸನದಲ್ಲಿ ಕುತ್ತಿಗೆ ಮೇಲೆ ಒತ್ತಡ ಇರುವುದಿಲ್ಲ. ದೇಹದ ಕೆಳಭಾಗಕ್ಕೆ ರಕ್ತ ಸಂಚಲನೆ ಸುಗಮವಾಗಿ ಆಗುತ್ತದೆ. ಅಭ್ಯಾಸ ನಿಲ್ಲಿಸಲು ನಿಧಾನವಾಗಿ ಕಾಲುಗಳನ್ನು ಕೆಳಮುಖವಾಗಿ ಚಲಿಸುತ್ತಾ ಕೆಳಗೆ ಬನ್ನಿ. ಮಹಿಳೆಯರು ಋತುಚಕ್ರದ ಸಮಯದಲ್ಲಿ ಈ ಅಭ್ಯಾಸವನ್ನು ಮಾಡಬಾರದು. ವಿಪರೀತ ದಂಡಾಸನ. ಹಗ್ಗದ ಸಹಾಯದಿಂದ ವಿಪರೀತ ದಂಡಾಸನವನ್ನು ಹೇಗೆ ಮಾಡುವುದೆಂದು ತಿಳಿಯೋಣ. ಗೋಡೆಗೆ ಎದುರಾಗಿ ನಿಂತುಕೊಳ್ಳಿ. ನಿಮ್ಮ ಕೈಗಳಿಂದ ನಿಮ್ಮ ಸೊಂಟದ ಸುತ್ತ ಹಗ್ಗವನ್ನು ಹಿಡಿದುಕೊಳ್ಳಿ. ಅವಶ್ಯವಿದ್ದಲ್ಲಿ ಒಂದು ಕಂಬಳಿಯನ್ನ ಸೊಂಟದ ಸುತ್ತಲೂ ಸುತ್ತಿಕೊಂಡು ಸೊಂಟದ ಸುತ್ತ ಹಗ್ಗವನ್ನು ಹಿಡಿದುಕೊಳ್ಳಿ. ನಿಧಾನವಾಗಿ ಹಿಂದಕ್ಕೆ ಸರಿದು ಹಗ್ಗದ ಮೇಲೆ ದೇಹದ ಭಾರವನ್ನು ತೆಗೆದುಕೊಳ್ಳಿ. ನಿಮ್ಮ ಪಾದಗಳನ್ನು ಮುಂದಕ್ಕೆ ತೆಗೆದುಕೊಂಡು ಗೋಡೆಯ ಮೇಲೆ ಇರಿಸಿ. ನಿಮ್ಮ ಪಾದವನ್ನು ಒಂದು ಪಾದದ ಅಂತರದಲ್ಲಿ ಗೋಡೆಯ ಮೇಲೆ ಇಟ್ಟುಕೊಳ್ಳಿ. ದೇಹವನ್ನು
ಹಿಂದಕ್ಕೆ ಬಾಗಿಸಿ ನಿಮ್ಮ ತಲೆಯ ಹಿಂದೆ ನಿಮ್ಮ ತೋಳುಗಳನ್ನು ತೆಗೆದುಕೊಳ್ಳಿ. 1 ನಿಮಿಷಗಳ ಕಾಲ ಈ ಅಭ್ಯಾಸದಲ್ಲಿ ಇದ್ದು ನಿಮ್ಮ ಉಸಿರಾಟವನ್ನು ಗಮನಿಸಿ. ಈ ಅಭ್ಯಾಸದಿಂದ ಆಗುವಂತಹ ಪ್ರಯೋಜನಗಳು ಹೀಗಿವೆ. ಬೆನ್ನು ಮೂಳೆಯನ್ನು ಮತ್ತು ಎದೆಯನ್ನು ವಿಸ್ತರಿಸುತ್ತದೆ, ದೇಹಕ್ಕೆ ಚೈತನ್ಯವನ್ನು ನೀಡುತ್ತದೆ. ಅತಿಯಾದ ಬೆನ್ನು ನೋವಿನಿಂದ ಬಳಲುತ್ತಿರುವವರು ಈ ಆಸನವನ್ನು ಮಾಡಬಾರದು ಹಾಗೂ ಮಹಿಳೆಯರು ಋತುಚಕ್ರದ ಸಮಯದಲ್ಲಿ ಅಭ್ಯಾಸವನ್ನು ಮಾಡಬಾರದು. ಈ ಅಭ್ಯಾಸವನ್ನು ನಿಲ್ಲಿಸಲು ಹಗ್ಗದ ಮೇಲೆ ಭಾರ ಹಾಕುತ್ತಾ ಕಾಲುಗಳನ್ನು ಹಿಂದೆ ತೆಗೆದುಕೊಂಡು ಸಹಜ ಸ್ಥಿತಿಗೆ ಬನ್ನಿ. ಅಧೋಮುಖ ಶ್ವಾನಾಸನ. ಹಗ್ಗದ ಸಹಾಯದಿಂದ ಅಧೋಮುಖ ಶ್ವಾನಾಸನವನ್ನು ಹೇಗೆ ಮಾಡಬಹುದೆಂದು ತಿಳಿಯೋಣ. ಗೋಡೆಯ ಮುಂದೆ ನಿಂತು ಸೊಂಟದ ಸುತ್ತಲೂ ಹಗ್ಗವನ್ನು ಹಿಡಿದುಕೊಳ್ಳಿ. ಹಗ್ಗದಲ್ಲಿನ ಪ್ರತಿರೋಧವನ್ನು ನೀವು ಅನುಭವಿಸುವವರೆಗೆ ಮುಂದೆ ನಡೆಯಿರಿ. ಹಗ್ಗದ ಮೇಲೆ ನಿಮ್ಮ ಭಾರವನ್ನು ಇರಿಸಿ ನಿಧಾನವಾಗಿ ಪಾದಗಳನ್ನು ಗೋಡೆಯ ಬದಿಗೆ ತೆಗೆದುಕೊಂಡು ಹೋಗಿ. ಪಾದಗಳನ್ನು ಗೋಡೆಯ ಮೇಲೆ 1 ಪಾದದ ಅಂತರದಲ್ಲಿ ಇಟ್ಟುಕೊಂಡು ಹಿಮ್ಮಡಿಗಳನ್ನು ಒತ್ತಿರಿ. ಸೊಂಟದಿಂದ ಮುಂದಕ್ಕೆ ಬಾಗಿ ನಿಮ್ಮ ಬೆನ್ನು ಮೂಳೆಯನ್ನು ವಿಸ್ತರಿಸಿ. ನಿಮ್ಮ ಹಸ್ತಗಳನ್ನು ನೆಲದ ಮೇಲೆ ಹಾಗೂ ಹಣೆಯನ್ನು ದಿಂಬಿನ ಮೇಲೆ ಇರಿಸಿ 2-3 ನಿಮಿಷಗಳ ಕಾಲ ಈ ಅಭ್ಯಾಸದಲ್ಲಿ ಇದ್ದು ನಿಮ್ಮ ಉಸಿರಾಟವನ್ನು ಗಮನಿಸಿ. ಈ ಅಭ್ಯಾಸದಿಂದ ಆಗುವಂತಹ ಪ್ರಯೋಜನಗಳು: ಬೆನ್ನು ಮೂಳೆಯನ್ನು ವಿಸ್ತರಿಸುವುದರಿಂದ ಬೆನ್ನು ನೋವಿಗೆ ಒಳ್ಳೆಯದು. ಅಭ್ಯಾಸವನ್ನು ನಿಲ್ಲಿಸಲು ಹಗ್ಗದ ಮೇಲೆ ಭಾರ ಹಾಕುತ್ತಾ ನಿಧಾನವಾಗಿ ಮುಂದೆ ನಡೆಯುತ್ತಾ ಸಹಜ ಸ್ಥಿತಿಗೆ ಹಿಂತಿರುಗಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಕ್ಷತಾ. ಯೋಗ ವಿಜ್ಞಾನ ಕೇಂದ್ರದಲ್ಲಿ ಸುಮಾರು 7 ವರ್ಷಗಳಿಂದ ನಾನು ಯೋಗಾಭ್ಯಾಸವನ್ನು ಮಾಡುತ್ತಾ ಬಂದಿದ್ದೀನಿ. ಇಲ್ಲಿರುವ ಸಾಧನಗಳಾದ ಹಗ್ಗ ಮುಂತಾದವುಗಳು ತುಂಬ ಸುಲಭವಾಗಿ ಯೋಗಾಭ್ಯಾಸವನ್ನು ಮಾಡಿಕೊಳ್ಳಲು ಉಪಯೋಗಿಸುತ್ತೇವೆ. ನಾವು ಯೋಗ ಅಭ್ಯಾಸದಿಂದ ಮಾನಸಿಕ ಹಾಗೂ ದೈಹಿಕ ಸಮಸ್ಯೆಗಳು ಪರಿಹಾರವಾಗಿ ಎಲ್ಲರೂ ಒಳ್ಳೆಯದಾಗಿ ಇರಬಹುದು. ಧನ್ಯವಾದ.